ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಅಡಿಕೆನ ಮಾರುಕಟ್ಟೆಗೆ ಮಾರುವಾಗ ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ಚಿಕ್ಕ ಚಿಕ್ಕ ಸಸಿಗಳು, ಅಡಿಕೆ ಸಸಿಗಳು. ಇದು ದೊಡ್ಡ ಆದಮೇಲೆ ದೊಡ್ಡ ದೊಡ್ಡ ಕಾಯಿಗಳು ಬಿಡುತ್ತೆ. ಇದು ಚಿಕ್ಕ ಸಸಿ. ನೆಕ್ಸ್ಟು ಈ ಥರ ಅಡಿಕೆನ ಮರದಿಂದ ಕಿತ್ಕೊಂಬಂದು ಇಟ್ಕೊತಾರೆ. ಇದು ಅಡಿಕೆ ಕಾಯಿ. ಇದನ್ನು ಬೇರ್ಪಡಿಸ್ಕೊಳ್ತಾರೆ. ಈ ಥರ ಚೀಲಕ್ಕೊಳಗೆ ಹಾಕ್ಕೊಂಡು ಈ ಅಡಿಕೆ ಕಾಯಿನ ಬೇರ್ಪಡಿಸ್ಕೊಳ್ತಾರೆ ನೋಡಿ. ಇದನ್ನು ಕಟ್ ಮಾಡಿ ಇದನ್ನು ಬಿಡಿಸ್ಕೊಳ್ತಾರೆ. ಇದರಿಂದ ಇಲ್ಲಿ ಬಿಡಿಸ್ತಾ ಇದ್ದಾರೆ ನೋಡಿ, ಕತ್ತಿಲೇ ಬಿಡಿಸ್ಕೊಳ್ತಾರೆ. ಈ ಥರ ಬಿಡಿಸ್ಕೊಂಡು ಇದರ ಒಳಗಡೆ ವೈಟ್ ಕಲರ್ ಇರುತ್ತಲ್ಲ, ಇದೇ ಅಡಿಕೆ ಅಂತ ಹೇಳ್ತೀವಿ. ಇದನ್ನು ಇದೇ ಥರ ಬಿಡಿಸ್ಕೊಂಡು, ಅವಾಗೆಲ್ಲ ಇದೇ ಥರ ಮಾಡ್ತಿದ್ರು. ಬಟ್ ಇವಾಗ ಮಿಷಿನ್ಗಳು ಬಂದಿದೆ, ಮಿಷಿನ್ಗಳಲ್ಲಿ ಮಾಡ್ತಾರೆ. ಮಧ್ಯಮ ವರ್ಗದೆಲ್ಲ ಇದೇ ಥರ ನಡೀತಾ ಇದೆ ಇವಾಗಲೂ ಕೂಡ. ಈ ಥರ ರೆಡಿ ಮಾಡ್ಕೊಳ್ತಾರೆ ನೋಡಿ ಫ್ರೆಂಡ್ಸ್, ಯಾವ ಥರ ರೆಡಿ ಮಾಡ್ಕೊಳ್ತಾರೆ ಅಂತ. ನೆಕ್ಸ್ಟು ಇದನ್ನು ಬೇಯಿಸ್ಕೊಳ್ಳೋಕ್ಕಂತಲೇ ಒಂದು ಮರದಿಂದ ತೆಗೆದಿರೋ ರಸನ ರೆಡಿ ಮಾಡ್ಕೊಳ್ತಾರೆ. ತುಂಬ ದಿನಗಳಿಂದನೇ ಸಂಸ್ಕರಣೆ ಮಾಡಿ ಇಟ್ಕೊಳ್ತಾರೆ ಅದನ್ನು. ಈ ಹಂಡೆನಲ್ಲಿ ಬೇಯಿಸ್ಕೊತಾರೆ ನೋಡಿ. ರಸ ಈ ಥರ ಇದೆ. ಇದರಲ್ಲಿ ಅಡಿಕೆನ ಬೇಯಿಸ್ಕೊಂಡು ಸೋಸ್ಕೊಳ್ತಾರೆ. ನೆಕ್ಸ್ಟು ಅಡಿಕೆ ಬೇಯಿಸೋಕ್ಕೆ ಬೇಕಾಗುತ್ತಲ್ಲ, ಈ ಥರ ಬೇಯಿಸ್ಕೊಳ್ತಾರೆ. ತುಂಬ ಚೆನ್ನಾಗಿ ಬೇಯಬೇಕದು ಅಡಿಕೆ. ಬೆಂದ ಮೇಲೇ ಮಾರ್ಕೆಟಲ್ಲಿ ರೇಟ್ ಸಿಗೋದು, ಬೆಂದಿಲ್ಲ ಅಂದರೆ ಏನೂ ಸಿಗಲ್ಲ. ಈ ಥರ ಬೇಯಿಸ್ಕೊಂಡು ಸೋಸ್ಕೊಂಡು ಇಟ್ಕೊತಾರೆ ಅಡಿಕೆನ. ನೆಕ್ಸ್ಟು ಬೇಯಿಸೋಕ್ಕೆ ಬೇಕಾಗುತ್ತೆ ಅಂತ ನೋಡಿ. ಈ ಥರ ಟ್ರೇಗಳಲ್ಲಿ ಒಣಸ್ಕೋಬೇಕು. ಅವರು ಒಣಸ್ಕೊತಾರೆ, ಮರದ ಟ್ರೇಗಳಲ್ಲಿ ಒಣಸ್ಕೊತಾರೆ. ಅವಾಗೆಲ್ಲ ಇದೇ ಥರ ಇದ್ದಿದ್ದು. ಇವಾಗೆಲ್ಲ ಕಬ್ಬಿಣ ಟ್ರೇಗಳಲ್ಲಿ ಒಣಸ್ಕೊತಾರೆ ನೋಡಿ. ಈ ಥರ ಅಡಿಕೆನ ಒಣಸ್ತಾರೆ. ಇದು ತುಂಬ ಚೆನ್ನಾಗಿ ಒಣಗಬೇಕು, ತುಂಬ ಬಿಸಿಲು ಬೇಕು ಇದಕ್ಕೆ ಒಣಗ್ಸೋಕ್ಕೆ. ಚಿಕ್ಕ ಚಿಕ್ಕ ಬಿಸಿಲುಗಳಲ್ಲಿ ಏನು ಒಣಗಲ್ಲ ಇದು. ತುಂಬ ದಿನಗಳ ಕಾಲ ಒಣಸ್ಕೊತಾರೆ. ಇದನ್ನು ಈಗ ರಾಶಿ ಹಾಕಿದ್ರೂ ಒಣಗಲ್ಲ. ಇದನ್ನು ಸಪ್ರೇಟಾಗಿ ಬಿಡಿಯಾಗಿ ಒಣಸ್ಕೋಬೇಕು. ಈ ಥರ ಒಣಸ್ಕೊತಾರೆ ನೋಡಿ ಫ್ರೆಂಡ್ಸ್, ಯಾವ ಥರ ಒಣಸ್ಕೋತಾರೆ ಅಂತ. ಈ ಥರ ಒಣಸ್ಕೊಬೇಕು ಅಡಿಕೆನ. ನಾನು ಇದರಲ್ಲಿ ನಿಮಗೆ ಮೇಯ್ನು ಚಿಕ್ಕದಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಅಡಿಕೆನ ರೈತರು ಮಾಡ್ತಾರೆ ಅಂತ. ಮಲೆನಾಡು ಸೈಡಲ್ಲಿ ಜಾಸ್ತಿ ಅಡಿಕೆ ಬೆಳೀತಾರೆ. ಇದು ನಾನು ಚಿಕ್ಕದಾಗಿ ತೋರಿಸಿರೋದು ಸಿಂಪಲ್ಲಾಗಿ. ಇದರದ್ದು ಇನ್ನೂ ವಿಡಿಯೋ ಬೇಕು ಡೀಪಾಗಿ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಆವಾಗ ನೆಕ್ಸ್ಟು ವಿಡಿಯೋನ ಹಾಕ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಒಣಗಬೇಕಿದು. ಕಟ್ ಮಾಡಿದ್ರೆ ಪುಡಿ ಆಗಬೇಕು ಅಡಿಕೆ, ಆವಾಗಲೇ ಒಣಗಿದೆ ಅಂತ ಅರ್ಥ ಅಡಿಕೆ. ಈ ಥರ ಒಣಸ್ಕೊತಾರೆ. ಈಗ ಇದು ಸ್ವಲ್ಪ ಒಣಗಿರೋ ಅಡಿಕೆ, ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಬೇಕಿದು. ಒಣಗಿಲ್ಲ ಅಂತಂದರೆ ಮಾರ್ಕೆಟಲ್ಲಿ ಏನೂ ರೇಟ್ ಸಿಗಲ್ಲ ಇದಕ್ಕೆ, ಅಡಿಕೆಗೆ. ಒಣಗಿದ ಮೇಲೇ ಇದಕ್ಕೆ ರೇಟ್ ಸಿಗೋದು. ಇದು ಸ್ವಲ್ಪ ಒಣಗಿದೆ. ಸಿಂಪಲ್ಲಾಗಿ ನನಗೆ ತಿಳಿಸ್ಕೊಡ್ತಾ ಇರೋದು ಅಡಿಕೆ ಅನ್ನೋದನ್ನ ಯಾವ ಥರ ಮಾಡ್ತಾರೆ ಅಂತ. ಮೇಯ್ನ್ ಬೇಸಿಕ್ ಸ್ಟೆಪ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇವಾಗೆಲ್ಲ ಅಡಿಕೆ ಸುಲಿಲಿಕ್ಕೆ ಅಥವಾ ಬೇಯಿಸೋದಕ್ಕೆ ಇನ್ನೊಂದು ತುಂಬ ಯಂತ್ರಗಳು ಬಂದಿದೆ, ಯಂತ್ರೋಪಕರಣಗಳು ಬಂದಿದ್ದಾವೆ. ಅದರಲ್ಲೇ ಮಾಡ್ತಾರೆ ಕೆಲವರೆಲ್ಲ. ಬಟ್ ಮಧ್ಯಮ ವರ್ಗದವರೆಲ್ಲ ಇನ್ನೂ ಇದೇ ಸಿಸ್ಟಮಲ್ಲೇ ಮಾಡ್ತಾಯಿದ್ದಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮಗೆ ಹೊಸ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ, ಹೊಸ ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸಪೋರ್ಟ್ ಮಾಡಿ. ಇದು ಒಣಗಿರೋ ಅಡಿಕೆ ನೋಡಿ ಯಾವ ಥರ ಒಣಗಿದೆ ಅಂತ. ಒಣಗಿದ ಮೇಲೆ ಈ ಥರ ಬರುತ್ತೆ. ಫುಲ್ ರೆಡ್ ಏನಿರೋಲ್ಲ, ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಈ ಥರ ಆಗಿದೆ ನೋಡಿ. ಇದು ಒಣಗಿರೋ ಅಡಿಕೆ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ಇದ್ರದ್ದು ಪಾರ್ಟ್ 2 ಪಾರ್ಟ್ 1 ಈ ಥರ ಬೇಕು ಅಂತಂದರೂ ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.